ಒಟ್ನಲ್ಲಿ ದಾವಣಗೆರೆ ದಂಗಲ್ನಲ್ಲಿ ಈಗ ಮಾತಿನ ಮಲ್ಲಯುದ್ಧ ನಡೀತಾ ಇದೆ. ಧಮ್ ಇದ್ರೆ ದಾವಣಗೆರೆಗೆ ಬನ್ನಿ ಅಂತ ನನಗೆ ಸವಾಲ್ ಹಾಕಿದ್ರು. ಬಿಜೆಪಿ ಕಚೇರಿ ಮುಂದೆ ಬಂದು ನಿಂತಿದ್ದೀನಿ, ಏನು ಮಾಡೋಕ್ಕಾಗಿಲ್ಲ ಅಂತ ಪ್ರದೀಪ್ ಈಶ್ವರ್ ಕೌಂಟರ್ ಕೊಟ್ಟಿದ್ದಾರೆ. ಯತ್ನಾಳ್ಗೆ ಕೋತಿಮರಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಯೂಟ್ಯೂಬ್ ಅಲ್ಲಿ ಹೋಗಿ ಅದ್ಯಾವುದೋ ಬಿಜಾಪುರದೊಂದು ಕೋತಿ ಮರಿ ಇದೆಲ್ಲ, ಕೋತಿ ಮರಿ ಅದು ಯಾವ್ದೋ ಯತ್ನಾಳ್ ಅಂತ ಒಂದು ಕೋತಿ ಮರಿ ಇದೆ. ಅವ್ರು ಮೈನಾರಿಟೀಸ್ ಬಗ್ಗೆ ಮಾತಾಡಿದ್ದೆಲ್ಲ ನೋಡಿದ್ಮೇಲೆ ನಿಮಗ್ ಸಹಿಸ್ಕೊಳಕ್ಕಾದ್ರೆ, ಅಲ್ಲ ರೇ, ನನ್ ಮನೆ ಹೆಣ್ಣು ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರ್ತೀನ? ನಿಮ್ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರು, ನಾನು ಇಷ್ಟೇ ಕೇಳಿದ್ದು. ಅದಕ್ಕೆ ಪಾಪ ನಮ್ಮ ಅಶೋಕಣ್ಣ, ವಿಜೇಂದ್ರಣ್ಣ, ಯತ್ನಾಳ್ ಅವರು ಎಲ್ಲ ಟ್ರಿಗರ್ ಆಗಿ ನಿನಗ್ ತಮ್ಮಿದ್ರೆ ದಾವಣಗೆರೆಗೆ ಬಾ ಅಂತ ನಿಮ್ಮ ಆಫೀಸ್ ಮುಂದೆನೆ ಬಂದು ನಿಂತ್ಕೊಂಡೆ. ಏನಾದ್ರು ಅಲ್ಲಲ್ಲ, ಹೂವು ಬಿದ್ದಿದೆ, ನೀವು ಬೇರೆ ಬೇರೆ ಎಲ್ಲ. ನಾನು ಅವ್ರ ಬಿಜೆಪಿ ಕಚೇರಿ ಮುಂದೆ ನಿಂತ್ಕೊಂಡು ಕಾಂಗ್ರೆಸ್ ಬಾವುಟ ಹಾರಿಸ್ದೆ, ಒಂದೇ ಒಂದು ಕೂಡ. ನೀವು ಮತ್ತೆ ನಾನು ಬಿಜೆಪಿ ಅವ್ರಿಗಿಂತ ಸಂಸ್ಕೃತಿಯಿಂದ ಮಾತಾಡ್ತೀನಿ, ಅಷ್ಟು ಮಾತ್ರ ಹೇಳಬಲ್ಲ. ನೀವು ಕಳೆದ 2 ವರ್ಷಗಳಿಂದ 3 ವರ್ಷದಿಂದ ಅಲ್ಲ, ಕಳೆದ 10 ವರ್ಷದಿಂದ ನೀವು ನೋಡ್ತಾ ಇದ್ದೀರಾ. ಬಿಜೆಪಿಯ ಕೇಂದ್ರದ ಮಾಜಿ ಸಚಿವರು, ಮಾಜಿ ಎಂಪಿಗಳು, ರಾಜ್ಯಾಧ್ಯಕ್ಷರು ಎಲ್ಲರೂ ಮುಸ್ಲಿಂ ಸಮುದಾಯವನ್ನ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು. ಅವ್ರ ದೇಶಭಕ್ತಿನ ಕೇಳಿದ್ರು, ಅದ್ಯಾವುದೋ ದೇಶಕ್ಕೆ ಹೋಗಿ ಅಂದ್ರು. ಅವ್ರ ಅಜಾನ್ ಬಗ್ಗೆ ಪ್ರಶ್ನೆ ಕೇಳಿದ್ರು, ಪ್ರಾರ್ಥನೆ ಬಗ್ಗೆ ಪ್ರಶ್ನೆ ಕೇಳಿದ್ರು. ಅವ್ರ ಅಂಗಡಿಯಲ್ಲಿ ಏನು ತಗೋಬಾರ್ದು ಅಂತ ಕ್ಯಾಂಪೇನ್ ಮಾಡಿದ್ರು, ಹಲಾಲ್ ಬಗ್ಗೆ ಮಾತಾಡಿದ್ರು, ಹಿಜಾಬ್ ಬಗ್ಗೆ ಮಾತಾಡಿದ್ರು, ಹಿಂಗೆಲ್ಲ ಮಾತಾಡಿದ್ರು. ನಾವು ಬಡ್ಜೆಟ್ ಅಲ್ಲಿ ಮೈನಾರಿಟೀಸ್ಗೆ, ಅವ್ರ ಮಕ್ಕಳಿಗೆ ಎಜುಕೇಶನ್ ಸಪೋರ್ಟ್ ಮಾಡಿದ್ರೆ ಇದೇ ಬಿಜೆಪಿ ಅವರು ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷ ನಾಯಕರು ಇದು ಮುಸ್ಲಿಂ ಬಡ್ಜೆಟ್ ಅಂದ್ರು. ನಾವು ಗೌರವ ಕೊಟ್ಟು ಮೈನಾರಿಟೀಸ್ ನ ಎಂಪವರ್ ಮಾಡ್ತಿದ್ರೆ ಇವತ್ತು ನಾವು ಅವ್ರಿಗೆ ಗೌರವ ಕೊಡ್ತಿದೀವಿ. ಎಸ್, ಶಾಮನೂರ್ ಸಾಹೇಬ್ರ ಮನೆಯಲ್ಲಿ ಅವ್ರು ತೀರ್ಕೊಂಡಿರೋದ್ರಿಂದ ಅದು ಸಂಪ್ರದಾಯ, ಸಮರ್ಥ ಕೊಟ್ಟಿದೀವಿ. ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಸಮರ್ಥ ಒಂದು ಹೊಸ ಜನರೇಷನ್ ಹುಡುಗ, ದಯವಿಟ್ಟು ಗೆಲ್ಲಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎರಡನೇದು, ಬಿಜೆಪಿ ಸ್ನೇಹಿತರು ನಮ್ಮ ಅಶೋಕಣ್ಣ, ವಿಜೇಂದ್ರ ಅವರು, ಯತ್ನಾಳ್ ಅವರು ಅವ್ರ ಚೇಲಕಾಯಲ್ಲಿ ಚಾಲೆಂಜ್ ಮಾಡಿಸಿದ್ರು. ನಾನು ಇಷ್ಟೇ ಹೇಳೋದು, ಅಣ್ಣ ಅಶೋಕಣ್ಣ, ಯತ್ನಾಳ್, ಕಾಂಗ್ರೆಸ್ ಅಲ್ಲಿ ಹೊಸ ಜನರೇಷನ್ ಬಂದಿದೆ. ತೊಡೆ ತಟ್ಟುವಾಗ ತೊಡೆ ಕೈ ಎರಡು ಕರೆಕ್ಟ್ ಆಗಿರುತ್ತಾ ಇಲ್ವ ಅಂತ ತೊಡೆ ತಟ್ಟಬೇಕು, ಇಲ್ಲ ಆಫೀಸ್ ಮುಂದೆ ಬಂದು ತೊಡೆ ತಟ್ತೀವಿ ನಾವು. ನಮ್ ಜನರೇಷನ್ ಜೊತೆ ಇಟ್ಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಇಟ್ಕೋಬೇಕು. ದಾವಣಗೆರೆಗೆ ಬಾ ಅಂದ್ರು, ಪಾರ್ಟಿ ಆಫೀಸ್ ಹತ್ರ ಬಂದೆ. ಮತ್ತೆ ಇದು ಏನೇನೋ ಅರ್ಥ ಕಲಿಸ್ಬೇಡಿ, ಸುಮ್ಮನೆ ಧೂಳಿದೆ, ಏನು ಮಾಡಕ್ಕಾಗಿಲ್ಲ. ಅಲ್ಲ, ಈಗ ನೋಡಿ ಒಂದು ನಾನು ಹೇಳ್ತೀನಿ, ಇದು ಬಿಜೆಪಿಯ ಸಂಪ್ರದಾಯ. ನಾನು ರಾಜ್ಯದ ಜನತೆಗೆ ಅವ್ರ ಮುಖವಾಡನ ಬಯಲು ಮಾಡಬೇಕಾಗಿತ್ತು. ನೀವು ಕಳೆದ 2 ವರ್ಷಗಳಿಂದ 3 ವರ್ಷದಿಂದ ಅಲ್ಲ. ಒಟ್ನಲ್ಲಿ ದಾವಣಗೆರೆ ದಂಗಲ್ನಲ್ಲಿ ಈಗ ಮಾತಿನ ಮಲ್ಲಯುದ್ಧ ನಡೀತಾ ಇದೆ. ಧಮ್ ಇದ್ರೆ ದಾವಣಗೆರೆಗೆ ಬನ್ನಿ ಅಂತ ನನಗೆ ಸವಾಲ್ ಹಾಕಿದ್ರು. ಬಿಜೆಪಿ ಕಚೇರಿ ಮುಂದೆ ಬಂದು ನಿಂತಿದ್ದೀನಿ, ಏನು ಮಾಡೋಕ್ಕಾಗಿಲ್ಲ ಅಂತ ಪ್ರದೀಪ್ ಈಶ್ವರ್ ಕೌಂಟರ್ ಕೊಟ್ಟಿದ್ದಾರೆ. ಯತ್ನಾಳ್ಗೆ ಕೋತಿಮರಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಯೂಟ್ಯೂಬ್ ಅಲ್ಲಿ ಹೋಗಿ ಅದ್ಯಾವುದೋ ಬಿಜಾಪುರದೊಂದು ಕೋತಿ ಮರಿ ಇದೆಲ್ಲ, ಕೋತಿ ಮರಿ ಅದು ಯಾವ್ದೋ ಯತ್ನಾಳ್ ಅಂತ ಒಂದು ಕೋತಿ ಮರಿ ಇದೆ. ಅವ್ರು ಮೈನಾರಿಟೀಸ್ ಬಗ್ಗೆ ಮಾತಾಡಿದ್ದೆಲ್ಲ ನೋಡಿದ್ಮೇಲೆ ನಿಮಗ್ ಸಹಿಸ್ಕೊಳಕ್ಕಾದ್ರೆ, ಅಲ್ಲ ರೇ, ನನ್ ಮನೆ ಹೆಣ್ಣು ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರ್ತೀನ? ನಿಮ್ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರು, ನಾನು ಇಷ್ಟೇ ಕೇಳಿದ್ದು. ಅದಕ್ಕೆ ಪಾಪ ನಮ್ಮ ಅಶೋಕಣ್ಣ, ವಿಜೇಂದ್ರಣ್ಣ, ಯತ್ನಾಳ್ ಅವರು ಎಲ್ಲ ಟ್ರಿಗರ್ ಆಗಿ ನಿನಗ್ ತಮ್ಮಿದ್ರೆ ದಾವಣಗೆರೆಗೆ ಬಾ ಅಂತ ನಿಮ್ಮ ಆಫೀಸ್ ಮುಂದೆನೆ ಬಂದು ನಿಂತ್ಕೊಂಡೆ. ಏನಾದ್ರು ಅಲ್ಲಲ್ಲ, ಹೂವು ಬಿದ್ದಿದೆ, ನೀವು ಬೇರೆ ಬೇರೆ ಎಲ್ಲ. ನಾನು ಅವ್ರ ಬಿಜೆಪಿ ಕಚೇರಿ ಮುಂದೆ ನಿಂತ್ಕೊಂಡು ಕಾಂಗ್ರೆಸ್ ಬಾವುಟ ಹಾರಿಸ್ದೆ, ಒಂದೇ ಒಂದು ಕೂಡ.
ನಾನು ಬಿಜೆಪಿ ಅವ್ರಿಗಿಂತ ಸಂಸ್ಕೃತಿಯಿಂದ ಮಾತಾಡ್ತೀನಿ, ಅಷ್ಟು ಮಾತ್ರ ಹೇಳ್ಬಾರ್ದು. ನೀವು ಕಳೆದ 2 ವರ್ಷಗಳಿಂದ 3 ವರ್ಷದಿಂದ ಅಲ್ಲ, ಕಳೆದ 10 ವರ್ಷದಿಂದ ನೀವು ನೋಡ್ತಾ ಇದ್ದೀರಾ. ಬಿಜೆಪಿಯ ಕೇಂದ್ರದ ಮಾಜಿ ಸಚಿವರು, ಮಾಜಿ ಎಂಪಿಗಳು, ರಾಜ್ಯಾಧ್ಯಕ್ಷರು ಎಲ್ಲರೂ ಮುಸ್ಲಿಂ ಸಮುದಾಯವನ್ನ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು. ಅವ್ರ ದೇಶಭಕ್ತಿನ ಕೇಳಿದ್ರು, ಅದ್ಯಾವುದೋ ದೇಶಕ್ಕೆ ಹೋಗಿ ಅಂದ್ರು. ಅವ್ರ ಅಜಾನ್ ಬಗ್ಗೆ ಪ್ರಶ್ನೆ ಕೇಳಿದ್ರು, ಪ್ರಾರ್ಥನೆ ಬಗ್ಗೆ ಪ್ರಶ್ನೆ ಕೇಳಿದ್ರು. ಅವ್ರ ಅಂಗಡಿಯಲ್ಲಿ ಏನು ತಗೋಬಾರ್ದು ಅಂತ ಕ್ಯಾಂಪೇನ್ ಮಾಡಿದ್ರು, ಹಲಾಲ್ ಬಗ್ಗೆ ಮಾತಾಡಿದ್ರು, ಹಿಜಾಬ್ ಬಗ್ಗೆ ಮಾತಾಡಿದ್ರು, ಹಿಂಗೆಲ್ಲ ಮಾತಾಡಿದ್ರು. ನಾವು ಬಜೆಟ್ ಅಲ್ಲಿ ಮೈನಾರಿಟೀಸ್ಗೆ ಅವ್ರ ಮಕ್ಕಳಿಗೆ ಎಜುಕೇಶನ್ ಸಪೋರ್ಟ್ ಮಾಡಿದ್ರೆ ಇದೇ ಬಿಜೆಪಿ ಅವರು ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷ ನಾಯಕರು ಇದು ಮುಸ್ಲಿಂ ಬಜೆಟ್ ಅಂದ್ರು. ನಾವು ಗೌರವ ಕೊಟ್ಟು ಮೈನಾರಿಟೀಸ್ ನ ಎಂಪವರ್ ಮಾಡ್ತಿದ್ರೆ ಇವತ್ತು ನಾವು ಅವ್ರಿಗೆ ಗೌರವ ಕೊಡ್ತಿದೀವಿ. ಎಸ್, ಶಾಮನೂರ್ ಸಾಹೇಬ್ರ ಮನೆಯಲ್ಲಿ ಅವರು ತೀರ್ಕೊಂಡಿರೋದ್ರಿಂದ ಅದು ಸಂಪ್ರದಾಯ, ಸಮರ್ಥ ಕೊಟ್ಟಿದೀವಿ. ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಸಮರ್ಥ ಒಂದು ಹೊಸ ಜನರೇಷನ್ ಹುಡುಗ, ದಯವಿಟ್ಟು ಗೆಲ್ಲಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎರಡನೇದು, ಬಿಜೆಪಿ ಸ್ನೇಹಿತರು ನಮ್ಮ ಅಶೋಕಣ್ಣ, ವಿಜೇಂದ್ರ ಅವರು, ಯತ್ನಾಳ್ ಅವರು ಅವ್ರ ಚೇಲಕಾಯಲ್ಲಿ ಚಾಲೆಂಜ್ ಮಾಡಿಸಿದ್ರು. ನಾನು ಇಷ್ಟೇ ಹೇಳೋದು, ಅಣ್ಣ ಅಶೋಕಣ್ಣ, ಯತ್ನಾಳ್ ಕಾಂಗ್ರೆಸ್ ಅಲ್ಲಿ ಹೊಸ ಜನರೇಷನ್ ಬಂದಿದೆ, ತೊಡೆ ತಟ್ಟುವಾಗ ತೊಡೆ ಕೈ ಎರಡು ಕರೆಕ್ಟ್ ಆಗಿರುತ್ತಾ ಇಲ್ವ ಅಂತ ತೊಡೆ ತಟ್ಟಬೇಕು, ಇಲ್ಲ ಆಫೀಸ್ ಮುಂದೆ ಬಂದು ತೊಡೆ ತಟ್ತೀವಿ ನಾವು. ನಮ್ ಜನರೇಷನ್ ಜೊತೆ ಇಟ್ಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಇಟ್ಕೋಬೇಕು. ದಾವಣಗೆರೆಗೆ ಬಾ ಅಂದ್ರು, ಪಾರ್ಟಿ ಆಫೀಸ್ ಹತ್ರ ಬಂದೆ. ಮತ್ತೆ ಇದು ಏನೇನೋ ಅರ್ಥ ಕಲಿಸ್ಬೇಡಿ, ಸುಮ್ಮನೆ ಧೂಳಿದೆ, ಏನು ಮಾಡಕ್ಕಾಗಿಲ್ಲ. ಅಲ್ಲ, ಈಗ ನೋಡಿ ಒಂದು ನಾನು ಹೇಳ್ತೀನಿ, ಇದು ಬಿಜೆಪಿಯ ಸಂಪ್ರದಾಯ. ನಾನು ರಾಜ್ಯದ ಜನತೆಗೆ ಅವ್ರ ಮುಖವಾಡನ ಬಯಲು ಮಾಡಬೇಕಾಗಿತ್ತು. ನೀವು ಕಳೆದ 2 ವರ್ಷಗಳಿಂದ 3 ವರ್ಷದಿಂದ ಅಲ್ಲ, ಒಟ್ನಲ್ಲಿ ದಾವಣಗೆರೆ ದಂಗಲ್ನಲ್ಲಿ ಈಗ ಮಾತಿನ ಮಲ್ಲಯುದ್ಧ ನಡೀತಾ ಇದೆ. ಧಮ್ ಇದ್ರೆ ದಾವಣಗೆರೆಗೆ ಬನ್ನಿ ಅಂತ ನನಗೆ ಸವಾಲ್ ಹಾಕಿದ್ರು. ಬಿಜೆಪಿ ಕಚೇರಿ ಮುಂದೆ ಬಂದು ನಿಂತಿದ್ದೀನಿ, ಏನು ಮಾಡೋಕ್ಕಾಗಿಲ್ಲ ಅಂತ ಪ್ರದೀಪ್ ಈಶ್ವರ್ ಕೌಂಟರ್ ಕೊಟ್ಟಿದ್ದಾರೆ. ಯತ್ನಾಳ್ಗೆ ಕೋತಿಮರಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಯೂಟ್ಯೂಬ್ ಅಲ್ಲಿ ಹೋಗಿ ಅದ್ಯಾವುದೋ ಬಿಜಾಪುರದೊಂದು ಕೋತಿ ಮರಿ ಇದೆಲ್ಲ, ಕೋತಿ ಮರಿ ಅದು ಯಾವ್ದೋ ಯತ್ನಾಳ್ ಅಂತ ಒಂದು ಕೋತಿ ಮರಿ ಇದೆ. ಅವ್ರು ಮೈನಾರಿಟೀಸ್ ಬಗ್ಗೆ ಮಾತಾಡಿದ್ದೆಲ್ಲ ನೋಡಿದ್ಮೇಲೆ ನಿಮಗ್ ಸಹಿಸ್ಕೊಳಕ್ಕಾದ್ರೆ, ಅಲ್ಲ ರೇ, ನನ್ ಮನೆ ಹೆಣ್ಣು ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರ್ತೀನ? ನಿಮ್ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರು, ನಾನು ಇಷ್ಟೇ ಕೇಳಿದ್ದು. ಅದಕ್ಕೆ ಪಾಪ ನಮ್ಮ ಅಶೋಕಣ್ಣ, ವಿಜೇಂದ್ರಣ್ಣ, ಯತ್ನಾಳ್ ಅವರು ಎಲ್ಲ ಟ್ರಿಗರ್ ಆಗಿ, ನಿನಗ್ ತಮ್ಮಿದ್ರೆ ದಾವಣಗೆರೆಗೆ ಬಾ ಅಂತ ನಿಮ್ಮ ಆಫೀಸ್ ಮುಂದೆನೆ ಬಂದು ನಿಂತ್ಕೊಂಡೆ. ಏನಾದ್ರು ಅಲ್ಲಲ್ಲ, ಹೂವು ಬಿದ್ದಿದೆ, ನೀವು ಬೇರೆ ಬೇರೆ ಎಲ್ಲ. ನಾನು ಅವ್ರ ಬಿಜೆಪಿ ಕಚೇರಿ ಮುಂದೆ ನಿಂತ್ಕೊಂಡು ಕಾಂಗ್ರೆಸ್ ಬಾವುಟ ಹಾರಿಸ್ದೆ, ಒಂದೇ ಒಂದು ಕೂಡ ನೀವು. ಮತ್ತೆ ನಾನು ಬಿಜೆಪಿ ಅವ್ರಿಗಿಂತ ಸಂಸ್ಕೃತಿಯಿಂದ ಮಾತಾಡ್ತೀನಿ, ಅಷ್ಟು ಮಾತ್ರ ಹೇಳ್ಬಾರ್ದು. ನೀವು ಕಳೆದ 2 ವರ್ಷಗಳಿಂದ 3 ವರ್ಷದಿಂದ ಅಲ್ಲ, ಕಳೆದ 10 ವರ್ಷದಿಂದ ನೀವು ನೋಡ್ತಾ ಇದ್ದೀರಾ. ಬಿಜೆಪಿಯ ಕೇಂದ್ರದ ಮಾಜಿ ಸಚಿವರು, ಮಾಜಿ ಎಂಪಿಗಳು, ರಾಜ್ಯಾಧ್ಯಕ್ಷರು ಎಲ್ಲರೂ ಮುಸ್ಲಿಂ ಸಮುದಾಯವನ್ನ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು. ಅವ್ರ ದೇಶಭಕ್ತಿನ ಕೇಳಿದ್ರು, ಅದ್ಯಾವುದೋ ದೇಶಕ್ಕೆ ಹೋಗಿ ಅಂದ್ರು. ಅವ್ರ ಅಜಾನ್ ಬಗ್ಗೆ ಪ್ರಶ್ನೆ ಕೇಳಿದ್ರು, ಪ್ರಾರ್ಥನೆ ಬಗ್ಗೆ ಪ್ರಶ್ನೆ ಕೇಳಿದ್ರು. ಅವ್ರ ಅಂಗಡಿಯಲ್ಲಿ ಏನು ತಗೋಬಾರ್ದು ಅಂತ ಕ್ಯಾಂಪೇನ್ ಮಾಡಿದ್ರು, ಹಲಾಲ್ ಬಗ್ಗೆ ಮಾತಾಡಿದ್ರು, ಹಿಜಾಬ್ ಬಗ್ಗೆ ಮಾತಾಡಿದ್ರು, ಹಿಂಗೆಲ್ಲ ಮಾತಾಡಿದ್ರು. ನಾವು ಬಜೆಟ್ ಅಲ್ಲಿ ಮೈನಾರಿಟೀಸ್ಗೆ ಅವ್ರ ಮಕ್ಕಳಿಗೆ ಎಜುಕೇಶನ್ ಸಪೋರ್ಟ್ ಮಾಡಿದ್ರೆ ಇದೇ ಬಿಜೆಪಿ ಅವರು ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷ ನಾಯಕರು ಇದು ಮುಸ್ಲಿಂ ಬಜೆಟ್ ಅಂದ್ರು. ನಾವು ಗೌರವ ಕೊಟ್ಟು ಮೈನಾರಿಟೀಸ್ ನ ಎಂಪವರ್ ಮಾಡ್ತಿದ್ರೆ ಇವತ್ತು ನಾವು ಅವ್ರಿಗೆ ಗೌರವ ಕೊಡ್ತಿದೀವಿ. ಎಸ್, ಶಾಮನೂರ್ ಸಾಹೇಬ್ರ ಮನೆಯಲ್ಲಿ ಅವರು ತೀರ್ಕೊಂಡಿರೋದ್ರಿಂದ ಅದು ಸಂಪ್ರದಾಯ, ಸಮರ್ಥ ಕೊಟ್ಟಿದೀವಿ. ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಸಮರ್ಥ ಒಂದು ಹೊಸ ಜನರೇಷನ್ ಹುಡುಗ, ದಯವಿಟ್ಟು ಗೆಲ್ಲಿಸಿ.
ಗೆಲ್ಲಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎರಡನೇದು, ಬಿಜೆಪಿ ಸ್ನೇಹಿತರು ನಮ್ಮ ಅಶೋಕಣ್ಣ, ವಿಜೇಂದ್ರ ಅವರು, ಯತ್ನಾಳ್ ಅವರು ಅವ್ರ ಚೇಲಕಾಯಲ್ಲಿ ಚಾಲೆಂಜ್ ಮಾಡಿಸಿದ್ರು. ನಾನು ಇಷ್ಟೇ ಹೇಳೋದು, ಅಣ್ಣ ಅಶೋಕಣ್ಣ, ಯತ್ನಾಳ್ ಕಾಂಗ್ರೆಸ್ ಅಲ್ಲಿ ಹೊಸ ಜನರೇಷನ್ ಬಂದಿದೆ. ತೊಡೆ ತಟ್ಟುವಾಗ ತೊಡೆ ಕೈ ಎರಡು ಕರೆಕ್ಟ್ ಆಗಿರುತ್ತಾ ಇಲ್ವ ಅಂತ ತೊಡೆ ತಟ್ಟಬೇಕು, ಇಲ್ಲ ಆಫೀಸ್ ಮುಂದೆ ಬಂದು ತೊಡೆ ತಟ್ತೀವಿ ನಾವು. ನಮ್ ಜನರೇಷನ್ ಜೊತೆ ಇಟ್ಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಇಟ್ಕೋಬೇಕು. ದಾವಣಗೆರೆಗೆ ಬಾ ಅಂದ್ರು, ಪಾರ್ಟಿ ಆಫೀಸ್ ಹತ್ರ ಬಂದೆ. ಮತ್ತೆ ಇದು ಏನೇನೋ ಅರ್ಥ ಕಲಿಸ್ಬೇಡಿ, ಸುಮ್ಮನೆ ಧೂಳಿದೆ, ಏನು ಮಾಡಕ್ಕಾಗಲಿಲ್ಲ. ಅಲ್ಲ, ಈಗ ನೋಡಿ ಒಂದು ನಾನು ಹೇಳ್ತೀನಿ, ಇದು ಬಿಜೆಪಿಯ ಸಂಪ್ರದಾಯ. ನಾನು ರಾಜ್ಯದ ಜನತೆಗೆ ಅವ್ರ ಮುಖವಾಡನ ಬಯಲು ಮಾಡಬೇಕಾಗಿತ್ತು. ನೀವು ಕಳೆದ 2 ವರ್ಷಗಳಿಂದ 3 ವರ್ಷದಿಂದ ಅಲ್ಲ,